ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡ ನಾಳಪ್ಪನ ಹೋರಾಟಕ್ಕೆ ನಾರಾಯಣಗೌಡರಿಗೆ ನಾರಾಯಣಗೌಡ ಕನ್ನಡಪ್ಪನ ಹೋರಾಟಕ್ಕೆ ಬೇಕೇ ಬೇಕು ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪ್ಪನ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪ್ಪನ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವೇರಿಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡ ನಾಡಪ್ಪನ ಹೋರಾಟಕ್ಕೆ ನಾರಾಯಣಗೌಡರಿಗೆ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡ ನಾಡಪ್ಪನ ಹೋರಾಟಕ್ಕೆ ಯಾವಾಗಲೂ ಹೋರಾಟ ಮಾಡ್ತಾನೆ ಇರ್ತೀವಿ, ಹೋರಾಟ ನಡೀತಾನೆ ಇರುತ್ತೆ. ಅದು ಕನ್ನಡದಾಗೆ ಬರುತ್ತೆ ಎಲ್ಲ ಹೋರಾಟ ಮಾಡೋದಕ್ಕೆ. ಕನ್ನಡದಾಗೆ ಪ್ರಾಬ್ಲಮ್, ಕನ್ನಡದವರಿಗೆ ಸಮಸ್ಯೆ ಹುಟ್ಟಾಕೋದು ಇವರು, ಹೊರಗಡೆ ಬರೋದು ಸಮಸ್ಯೆ ಹುಟ್ಟಾಕೋದು, ಮತ್ತೆ ಸಮಸ್ಯೆಗೆ ನಾವು ನಿಲ್ಲೋದು. ಪ್ರತಿ ಸರಿ ಬರೀ ಹೋರಾಟನೇ, ಯಾವುದು ಈಸಿಯಾಗಿ ನಮಗೆ ಆರಾಮ ಕೊಡ್ತಾರೆ ಅಂತ ಏನಿಲ್ಲ. ನಾವು ಹೋರಾಟ ಮಾಡೇ ಪಡ್ಕೋಬೇಕೆಲ್ಲ. ಅದಕ್ಕೆ ರಕ್ಷಣಾ ಅಂತ್ಯ ಯಾವಾಗ ಅಂದ್ರೆ ಎಲ್ಲ ಒಗ್ಗಟ್ಟಬೇಕು. ನಮ್ಮಲ್ಲಿ ಒಗ್ಗಟ್ಟಿಲ್ವಲ್ಲ, ನಾವೆಲ್ಲ ಒಗ್ಗಟ್ಟಬೇಕು. ಬರೀ ರಕ್ಷಣಾ ವೇದಿಕೆ ಅಂತಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಮನೆಯಿಂದ ಹೊರಡ್ಬೇಕು. ಅವ್ರ ಮನೆ ಪ್ರಾಬ್ಲಮ್ ಆದಾಗ ಗೊತ್ತಾಗುತ್ತೆ. ಯಾರೋ ಬರ್ದಾರ ಎಕ್ಸಾಮ್ ಬಿಡು ಏನಾಗ್ತದೆ ಅಂತ ಮಜಾ ತಗೊಳ್ಳೋದಲ್ಲ. ಅವ್ರ ಮನೆ ಎಕ್ಸಾಮ್ ಬರ್ದಾಗ ಅವ್ರ ಮನೆ ಮಕ್ಳಿಗೆ ಪ್ರಾಬ್ಲಮ್ ಆದಾಗ ಎಲ್ಲ ಬರುತ್ತೆ. ಪ್ರತಿಯೊಬ್ಬ ಕನ್ನಡಿಗ ಎದ್ದು ಆಚೆ ನಿಂತ್ಕೋಬೇಕು. ಅವಾಗ ಎಲ್ಲಾನು ಬರ್ತಾನೆ. ಯಾವ ಸರ್ಕಾರ ಆದ್ರೇನು ಯಾರಾದ್ರೇನು ನಾವೇ ನ್ಯಾಯಕ್ಕೆ ತಾನ ಕೇಳ್ತಾ ಇದೀವಿ. ಇಲ್ಲಿ ಬೇರೆ ಏನಾದ್ರು ಕೇಳ್ತಾ ಇದೀವ? ನಮ್ಮ ಕರ್ನಾಟಕದವರಿಗೆ ಸಮಸ್ಯೆ ಆಗಿರೋದಕ್ಕೋಸ್ಕರ ನಮ್ಮ ಕನ್ನಡದವರಿಗೆ ರಕ್ಷಣೆ ಕೊಡ್ರಪ್ಪ, ಕನ್ನಡದವ್ರಿಗೆ ಪ್ರಾಮುಖ್ಯತೆ ಕೊಡಿ ಅಂತ ಕೇಳೋದು. ಬೇರೆ ನಾವೇನ್ ಕಿತ್ತಾಡ್ತಾ ಇಲ್ಲ, ಓಡಾಡ್ತಾ ಇಲ್ವಲ್ಲ ಇಲ್ಲಿ. ಹಂಗಾಗಿ ದಯವಿಟ್ಟು ರಕ್ಷಣಾ ವೇದಿಕೆ ಕಡೆಯಿಂದ ಬರೀ ಅದೇ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು, ಇದು ಪ್ರಾರಂಭ ಅಷ್ಟೇ. ಮುಂದಕ್ಕೆ ಉಗ್ರ ಹೋರಾಟ ಆಗುತ್ತೆ ಇದೇನೋ ಸಮಸ್ಯೆ ಆದ್ರೆ. ದಯವಿಟ್ಟು ಇದನ್ನ ಎಚ್ಚೆತ್ಕೊಂಡು ಸರ್ಕಾರ ಸ್ವಲ್ಪ ಗಮನಕ್ಕೆ ತಗೊಂಡು ದಯವಿಟ್ಟು ಎಲ್ಲ ಸಮಸ್ಯೆನ ಬಗೆಹರಿಸಿ ಮತ್ತೊಮ್ಮೆ ನೀವು ಪರೀಕ್ಷೆನ ಬರ್ಸ್ಬೇಕು ಅಂತ ಈ ಮುಖಾಂತರ ಕಳಕಳಿಯಿಂದ ಕೇಳ್ಕೊತೀವಿ. ಆಮೇಲೆ ಬೇರೆ ಹತ್ರ ಕೇಳ್ತೀವಿ. ಮಲ್ಲಿಕಾರ್ಜುನ, ಉಪಾಧ್ಯಕ್ಷರು, ನೆಲಮಂಗಲ. ಸರ್, ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು KS ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗಿದೆ. ಅವನು ಯಾವನೋ ಒಬ್ಬ ಉತ್ತರ ಭಾರತದ ಒಬ್ಬ ಅವಿವೇಕಿ ಕನ್ನಡ ಈ ನೆಲದ ಮಕ್ಕಳು ಬಹಳ ನೊಂದ್ಕೊಂಡಿದ್ರೆ, ಕನ್ನಡದವರು ಈ ತರ ನೊಂದ್ಕೊಂಡಿರೋದು ನೋಡಿ ನನಗೆ ಖುಷಿ ಆಗುತ್ತೆ, ಇದನ್ನ ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾನಂತ ಅವಿವೇಕಿ. ಅವನೇನೋ ಸಿಕ್ಕಿದ್ರೆ 2 ಕೆನ್ನೆಗೆ ರಪ್ಪ ಬಾರಿಸ್ತೀವಿ ಸರ್ ನಾವು. ಸಿಗ್ಲಿ ಬೋಳಿ ಮಗ ಅವನು. ಯಾಕೆ ಅಂದ್ರೆ ಈ ನಾಡಲ್ಲಿ ಇರ್ಬೇಕು ಅಂದ್ರೆ ಯೋಗ್ಯತೆ ಇರ್ಬೇಕು. ಈ ನಾಡು ಮೊನ್ನೆ ಯಾರೋ ಒಬ್ರು ಕೇಳ್ತಾ ಇದ್ರು, ಕರ್ನಾಟಕ ಅಂದ್ರೆ ಸ್ವರ್ಗ ಅಂತ. ಈ ಸ್ವರ್ಗದಲ್ಲಿ ಇರ್ತಕ್ಕಂಥವ್ರು ಬಂದಿಲ್ಲಿ ನೆಲೆ ಮಾಡ್ಬೇಕು, ಅನ್ನ ತಿನ್ಕೊಂಡಿರೋರು ಅನ್ನ ತಿನ್ಕೊಂಡು ಇರ್ಬೇಕು, ಜೀವನ ಮಾಡ್ಬೇಕು. ಅದು ಬಿಟ್ಟು ಕನ್ನಡಿಗರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಇವೆಲ್ಲ ಮಾಡ್ತಾ ಇದಾರೆ ಕೆಲವರು ಉತ್ತರ ಭಾರತದ. ಅವ್ರಿಗೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಸರ್ಕಾರದವರು ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ಬೇಕು, ಇಲ್ಲ ರಾಜ್ಯ ಬಿಟ್ಟು ಆಚೆ ಕಳಿಸ್ಬೇಕು. ಇಲ್ಲ ಅವ್ರು ಮಾಡ್ಲಿಲ್ಲ ಅಂದ್ರೆ ಆ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ, ನಾವು ಮಾಡ್ತೀವಿ ಸರ್. ಯಾಕೆ ಅಂದ್ರೆ ಇವತ್ತು KS ಎಕ್ಸಾಮ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಅಂತ ವ್ಯಕ್ತಿಗಳಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರು ಇವತ್ತು ಇಡೀ ಬೆಂಗಳೂರು ಡಿಸ್ಟಿಕ್ ಅಲ್ಲಿ ಏನಿದ್ದಾರೆ ಎಲ್ಲರನ್ನ ಕರೆದವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ನಿಮ್ಮ ನೆಲಮಂಗಲ ತಾಲೂಕು ಘಟಕದಿಂದ ಎಷ್ಟು ಜನ ಓಡ್ತಾ ಇದ್ದೀರಾ ಅವ್ರಿಗೆ ಬೆಂಬಲವಾಗಿ? ಸರ್, ನಮ್ಗೆ ಅವ್ರ ಬೆಂಬಲವಾಗಿ ನಾವು 100 ಜನ ಇಲ್ಲಿಂದ ಹೋಗ್ತಾ ಇದೀವಿ ಸರ್ ಇವತ್ತು. ಯಾಕೆ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ, ಈ ನಾಡಿನ ಮಕ್ಕಳಿಗೆ ಸಪೋರ್ಟ್ ನಾವೇ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಯಾರು ಸರ್ ಮಾಡ್ತಾರೆ? ರಾಜ್ಯ ಸರ್ಕಾರದವರು ಕಣ್ಣು ಬಿಡ್ಬೇಕು, ಅವ್ರ ಕಡೆಗೆ ಗಮನ ಹರಿಸ್ಬೇಕು. ಇದನ್ನ ಮತ್ತೆ ಎಕ್ಸಾಮ್ ಮಾಡಬೇಕು, ಮರುಪರೀಕ್ಷೆ ಬರ್ಸ್ಬೇಕು. ಇದನ್ನ ಬರ್ಸ್ತಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಒತ್ತಡ ಇರ್ತೀವಿ. ಇವತ್ತು ಮಧ್ಯಾಹ್ನ CM ಮನೆಗೆ ಹೋಗಿ CM ಭೇಟಿ ಆಗ್ತಾ ಇದೀವಿ. CM ಏನ್ ಹೇಳ್ತಾರೆ ಅದ್ರ ಮೇಲೆ ನಿರ್ಧಾರ ಮಾಡ್ತೀವಿ. ಅವ್ರು ಏನು ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ. ಇದು ಆರಂಭ ಅಷ್ಟೇ. ಸರ್ಕಾರದವರು ಇವತ್ತೇನಾದ್ರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಮರುಪರೀಕ್ಷೆ ಬರಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಸಲ್ಲ ಸರ್. ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಹಾಗಾಗಿ ಇವತ್ತು ನೆಲಮಂಗಲದಿಂದ ನಾವೇನು ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾವೇನು ಹೋಗ್ತಾ ಇದೀವಿ ಮುಖಂಡರೆಲ್ಲ ಇವತ್ತು ಆ ಹೋರಾಟದಲ್ಲಿ ಭಾಗಿಯಾಗಿ ರಾಜ್ಯ ಅಧ್ಯಕ್ಷರು ಟಿ.ಎ. ನಾರಾಯಣಗೌಡರ ಜೊತೆ ಕೈ ಜೋಡಿಸ್ತೀವಿ. ಅವ್ರ ಜೊತೆ ನಾವು ಬೆಂಬಲ ಸೂಚಿಸಿದ್ದೀವಿ ಸರ್. ಹಾಗಾಗಿ ಇವತ್ತು ಆ ಹೋರಾಟದಲ್ಲಿ ಭಾಗಿಯಾಗಿ ಒಂದು ಹೋರಾಟನ ಸಕ್ಸಸ್ ಮಾಡಬೇಕು ಅಂತಲೇ ನಾವು ಫ್ರೀಡಂ ಪಾರ್ಕಿಗೆ ಹೋಗ್ತಾ ಇದೀವಿ.
ಸರ್ ನಮ್ಮ ಹೆಸರು ಮಂಜೇಗೌಡರು ಅಂತ ರಕ್ಷಣಾ ವೇದಿಕೆ ನೆಲಮಂಗಲ ತಾಲೂಕು ಅಧ್ಯಕ್ಷರು.